ನಿರ್ಮಿತಿ ಕೇಂದ್ರ ರಾಯಚೂರು ಕೇಂದ್ರ ಸರ್ಕಾರದ ಹುಡ್ಕೋ ಅನುದಾನತ್ವದಲ್ಲಿ ರಾಜ್ಯ ಸರ್ಕಾರದಿಂದ ಸ್ಥಾಪಿಸಲ್ಪಟ್ಟ ಸಂಸ್ಥೆಯಾಗಿದ್ದು ಕಡಿಮೆ ವೆಚ್ಚದ ಸಾಮಗ್ರಿಗಳು ಮತ್ತು ತಾಂತ್ರಿಕತೆ ವರ್ಗಾವಣೆಯ ಕೇಂದ್ರವಾಗಿರುತ್ತದೆ. ಈ ಒಂದು ಇಲಾಖೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ. ಹಾಗಾದರೆ ಯಾವ ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ, ಎಷ್ಟು ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ, ಎಜುಕೇಷನ್ ಏನಾಗಿರಬೇಕು, ಈ ಹುದ್ದೆಗೆ ವಯೋಮಿತಿ ಏನಿರುತ್ತೆ, ವೇತನವನ್ನು ಎಷ್ಟು ನಿಗದಿಪಡಿಸಿದ್ದಾರೆ, ಆರಂಭಿಕ ದಿನಾಂಕ ಯಾವುದು, ಅರ್ಜಿ ಹಾಕಲಿಕ್ಕೆ ಕೊನೆಯ ದಿನಾಂಕ ಯಾವುದು, ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋವನ್ನು ನೋಡಿ. ವೀಕ್ಷಕರೇ, ನಿರ್ಮಿತಿ ಕೇಂದ್ರ ರಾಯಚೂರು ಇದು ಕೇಂದ್ರ ಸರ್ಕಾರದ ಹುಡ್ಕೋದ್ ಅನುದಾನತ್ವದಲ್ಲಿ ರಾಜ್ಯ ಸರ್ಕಾರದಿಂದ ಸ್ಥಾಪಿಸಲ್ಪಟ್ಟ ಸಂಸ್ಥೆಯಾಗಿರುತ್ತದೆ. ಕಡಿಮೆ ವೆಚ್ಚದ ಸಾಮಗ್ರಿಗಳ ಹಾಗೂ ತಾಂತ್ರಿಕತೆಯ ವರ್ಗಾವಣೆಯ ಕೇಂದ್ರವೂ ಸಹ ಆಗಿರುತ್ತದೆ. ಈ ಒಂದು ಇಲಾಖೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ. ಈ ಹಿಂದೆ ಸಹ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದರು. ಯಾವುದು ಅಂತೇಳಿ ನಾವು ನೋಡಿದರೆ ಅಕೌಂಟ್ಸ್ ಹುದ್ದೆಗೆ ಈ ಹಿಂದೆ ಅರ್ಜಿಯನ್ನು ಕರೆದಿದ್ದರು. ಆ ನೇಮಕಾತಿ ಪ್ರಕಟಣೆಯನ್ನು ಈಗ ಸದ್ಯಕ್ಕೆ ರದ್ದುಗೊಳಿಸಿದ್ದಾರೆ. ರದ್ದುಗೊಳಿಸಿ ಈಗ ಹೊಸ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಅದೇನು ಅಂತ ಹೇಳಿ ನಾವು ನೋಡಿದ್ರೆ ಅಕೌಂಟ್ಸ್ 01 ಈ ಒಂದು ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ. ಈ ಹಿಂದೆ ಕರೆದಿದ್ದಂತಹ ಅಕೌಂಟ್ಸ್ ಹುದ್ದೆಯನ್ನು ರದ್ದುಪಡಿಸಿ ನೇಮಕಾತಿ ಪ್ರಕಟಣೆಯನ್ನು ರದ್ದುಗೊಳಿಸಿ ಈಗ ಅಕೌಂಟ್ಸ್ 01 ಅಂತೇಳಿ ಒಂದು ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ. ಹಾಗಾದರೆ ಈ ಹುದ್ದೆಗೆ ಸಂಬಂಧಪಟ್ಟಂತೆ ಎಷ್ಟು ಹುದ್ದೆ ಇರ್ತವೆ, ಎಷ್ಟು ಹುದ್ದೆಗೆ ಅರ್ಜಿ ಇರುತ್ತೆ ಕರೆದವ್ರೆ ಅಂತೇಳಿ ನಾವು ನೋಡಿದ್ರೆ ಒಂದು ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ. ಈ ಹುದ್ದೆಗೆ ವಿದ್ಯಾರ್ಹತೆ ಏನಿರಬೇಕು, ಅರ್ಜಿ ಸಲ್ಲಿಸಲಿಕ್ಕೆ ನೀವು ಏನು ಎಜುಕೇಷನನ್ನು ಮಾಡಿರಬೇಕು ಅಂತೇಳಿ ನಾವು ನೋಡಿದ್ರೆ MCom ಅಥವಾ MBA ಫೈನಾನ್ಸ್ ಯಾರು ಮಾಡಿರ್ತಾರೆ ಅವರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅವ್ರಿಗೆ ಫೈನಾನ್ಸನ್ನು ಎಜುಕೇಷನನ್ನು ಮಾಡಿರೋರಿಗೆ ಫಸ್ಟ್ ಪ್ರಿಯಾರಿಟಿಯನ್ನು ಕೊಡ್ತಾರೆ. ವಿತ್ 1 ಇಯರ್ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕು. ಅಥವಾ BCom ಎಜುಕೇಷನನ್ನು ಮಾಡಿರೋರು 3 ವರ್ಷ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕು. ಅಕೌಂಟ್ಸ್ ವಿಭಾಗದಲ್ಲಿ ಕಂಪ್ಯೂಟರ್ ಬಗ್ಗೆ ಸಂಪೂರ್ಣ ನಾಲೆಡ್ಜನ್ನು ಹೊಂದಿರೋರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಈ ಹುದ್ದೆಗೆ ಆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆರಂಭಿಕ ದಿನಾಂಕ ಯಾವುದು, ಕೊನೆಯ ದಿನಾಂಕ ಯಾವುದು ಅಂತೇಳಿ ನಾವು ನೋಡಿದ್ರೆ 29/5/2025 ಆರಂಭಿಕ ದಿನಾಂಕವಾಗಿರುತ್ತದೆ. ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸಲಿಕ್ಕೆ 13/6/2025 ಕೊನೆಯ ದಿನಾಂಕವಾಗಿರುತ್ತದೆ. 13 ಜೂನ್ 2025 ಕೊನೆಯ ದಿನಾಂಕವಾಗಿರುತ್ತದೆ. ಇದು ಆನ್ಲೈನ್ನಲ್ಲಿ ಒಂದು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಂಡು ಅದರ ಸಂಪೂರ್ಣ ಅದರಲ್ಲಿ ಏನೇನು ದಾಖಲೆಗಳನ್ನು ಕೇಳಿದರೆ ಅದನ್ನೆಲ್ಲ ಅಟ್ಯಾಚ್ ಮಾಡಿ ನೀವು ದಾಖಲೆಗಳನ್ನು ಕಳಿಸ್ಕೊಡ್ಬೇಕಾಗಿರುತ್ತದೆ. ಇನ್ನು ಮ್ಯಾನ್ಯುಯಲ್ ಮುಖಾಂತರ ದಾಖಲೆಗಳನ್ನು ಕಳಿಸ್ಕೊಡ್ಬೇಕಾಗಿರುತ್ತದೆ. ಈ ಒಂದು ಹುದ್ದೆಗಳಿಗೆ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಸಂಜೆ 5:30 ಅಂದರೆ 13/6/2025 ಸಂಜೆ 5:30 ನೀವು ದಾಖಲೆಗಳು ಆ ಒಂದು ಅಡ್ರೆಸ್ಸಲ್ಲಿ ಇರೋ ಥರ ಮುಂಚಿತವಾಗಿ ನೀವು ಕಳಿಸ್ಕೊಡ್ಬೇಕಾಗಿರುತ್ತದೆ. ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸೋಕ್ಕೆ ಕೆಲವು ಷರತ್ತುಗಳನ್ನು ವಿಧಿಸಿದೆ. ಇದರಲ್ಲಿ ವಯೋಮಿತಿ ಏನಿರಬೇಕು ಅಂತೇಳಿ ನಾವು ನೋಡಿದ್ರೆ 18ರಿಂದ 45 ವರ್ಷದೊಳಗಡೆ ಇರೋರು ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೂ ಇವರು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಂತವಾಗಿರೋರಿಗೆ ಹೆಚ್ಚಿನ ಆದ್ಯತೆಯನ್ನು ಇವರು ನೀಡ್ತಾರೆ. ಅದೇ ರೀತಿ ಅಭ್ಯರ್ಥಿಯ ಮೇಲೆ ಯಾವುದೇ ಮೊಕದ್ದಮೆಗಳು, ಕ್ರಿಮಿನಲ್ ಮೊಕದ್ದಮೆಗಳು ಇರುವಂತಿಲ್ಲ. ಇವರು ಕ್ಲೀನಾಗಿರುವಂಥವ್ರು ಅವ್ರನ್ನ ಕನ್ಸಿಡರ್ನ ಮಾಡ್ತಾರೆ. ಅದೇ ರೀತಿ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿರುವ ಅಭ್ಯರ್ಥಿಗಳು ಈ ಹಿಂದೆ ಕನಿಷ್ಠ 1 ಅಥವಾ 3 ವರ್ಷಗಳ ಅನುಭವ ಪ್ರಮಾಣ ಪತ್ರದೊಂದಿಗೆ ಎಲ್ಲಿ ಕೆಲಸ ಮಾಡ್ತಿದ್ರೋ ಅಲ್ಲಿ ಯಾವುದೇ ರೀತಿ ಆಪಾದನೆಗಳನ್ನು ಹೊಂದಿರೋಂಗಿಲ್ಲ. ಅಂದರೆ ಅಲ್ಲಿ ಕ್ಲೀನಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತೇಳಿ NOCಯನ್ನು ತಗೊಂಬಂದಿರಬೇಕು. ಅಂಥವ್ರಿಗೆ ಮಾತ್ರ ಆದ್ಯತೆಯನ್ನು ನೀಡ್ತಾರೆ. ಅದೇ ರೀತಿ ನೇಮಕಾತಿಗೆ ಹೆಚ್ಚು ಜನ ಅರ್ಜಿಯನ್ನು ಸಲ್ಲಿಸಿದರೆ ಅದರಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಯಾರು ಪಡೆದಿರ್ತಾರೋ ಅವ್ರನ್ನ ಇದರಲ್ಲಿ ಕನ್ಸಿಡರ್ನ ಮಾಡ್ತಾರೆ. ನೇರ ನೇಮಕಾತಿ ಮುಖಾಂತರ ಆಯ್ಕೆಯನ್ನು ಮಾಡ್ಕೊತಾರೆ. ಮತ್ತು ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ನೈಜತೆಯನ್ನು ಇವರು ಅಂದರೆ ಡಿಪಾರ್ಟ್ಮೆಂಟಲ್ಲಿ ನೀವೇನು ದಾಖಲೆಗಳನ್ನು ಕೊಟ್ಟಿರುತ್ತೋ ಅದನ್ನ ಚೆಕ್ ಮಾಡ್ತೀವಿ ಅಂತೇಳಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಅದೇ ರೀತಿ ಈ ಒಂದು ಹುದ್ದೆಗಳಿಗೆ ಏನೆಲ್ಲ ದಾಖಲೆಗಳನ್ನು ಕೊಡಬೇಕು ಅಂತೇಳಿ ಇವರು ಕೊಟ್ಟಿದ್ದಾರೆ. ಅದೇನು ಅಂತೇಳಿ ನಾವು ನೋಡಿದ್ರೆ ಅಭ್ಯರ್ಥಿಯ ಸ್ವವಿವರ, 10ನೇ ತರಗತಿ ಅಂಕಪಟ್ಟಿ, ಶೈಕ್ಷಣಿಕ ಅರ್ಹತೆಯ ಸಂಬಂಧಪಟ್ಟ ಎಲ್ಲ ಪ್ರಮಾಣ ಪತ್ರ ದಾಖಲೆಗಳನ್ನು ಹಾಗೂ ನೇಮಕಾತಿ ಆದೇಶಗಳನ್ನು, ಅನುಭವ ಪ್ರಮಾಣ ಪತ್ರ ಹಾಗೂ ಒಂದು ಭಾವಚಿತ್ರ, ಆಧಾರ್ ಜೆರಾಕ್ಸನ್ನು ಸಹ ಎಲ್ಲ ದಾಖಲೆಗಳನ್ನು ಕೊನೆಯ ದಿನಾಂಕದೊಳಗಾಗಿ ಅಂದರೆ ಎಲ್ಲ ದಾಖಲೆಗಳು ನೀವು ಸ್ವಯಂ ದೃಢೀಕರಿಸಿ ಅಂದರೆ ಸಿಗ್ನೇಚರನ್ನು ಮಾಡಿ ಕೊನೆಯ ದಿನಾಂಕದೊಳಗಾಗಿ ಈ ಒಂದು ಅಡ್ರೆಸ್ಗೆ ಕಳಿಸ್ಕೊಡ್ಬೇಕಾಗಿರುತ್ತದೆ. ಆ ದಿನಾಂಕ ಆದಮೇಲೆ ನೀವು ಅರ್ಜಿಯನ್ನು ಕಳಿಸಿದರೆ ಅದನ್ನ ಕನ್ಸಿಡರ್ನ ಮಾಡಲ್ಲ, ಮುಂಚಿತವಾಗಿ ಕಳಿಸ್ಕೊಡ್ಬೇಕಾಗಿರುತ್ತದೆ. ಅದೇ ರೀತಿ ಇದು ಹೊರಗುತ್ತಿಗೆ ಆಧಾರಿತ ಹುದ್ದೆಗಳಾಗಿರುತ್ತದೆ. ಮತ್ತು ಈ ಒಂದು ಹುದ್ದೆಗಳಿಗೆ
ಅಪ್ಲಿಕೇಶನ್ ಇದೆ, ಅರ್ಜಿ ನಮೂನೆ ಇದೆ, ಅದು ಯಾವ ರೀತಿ ಇರುತ್ತೆ ಅಂತೇಳಿ ನಾವು ನೋಡೋದಾದರೆ ಈ ರೀತಿ ಇರುತ್ತೆ. ಅರ್ಜಿ ನಮೂನೆ ಅಕೌಂಟೆಂಟ್ ಇಲ್ಲಿ ಈ ಥರ ಇರುತ್ತೆ. ಇಲ್ಲಿ ಒಂದು ಅವ್ರದ್ದು ಭಾವಚಿತ್ರವನ್ನು ಅಂಟಿಸ್ಬೇಕಾಗಿರುತ್ತದೆ. ಅದೇ ರೀತಿ ಅಭ್ಯರ್ಥಿಯ ಹೆಸರು, ತಂದೆ ಅಥವಾ ಗಂಡನ ಹೆಸರು, ಪೂರ್ಣ ವಿಳಾಸ, ಮೊಬೈಲ್ ನಂಬರ್, ಇಮೇಲ್ ಅಡ್ರೆಸ್, ಜನ್ಮ ದಿನಾಂಕ, SSLC ಅಂಕಪಟ್ಟಿಯಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ, ಅಥವಾ ಅವರ ಎಕ್ಸ್ಪೀರಿಯೆನ್ಸು ಅಥವಾ ವಿದ್ಯಾರ್ಹತೆ ಏನನ್ನು ಹೊಂದಿರ್ತಾರೆ ಅದನ್ನು ಇಲ್ಲಿ ಫಿಲ್ ಮಾಡಬೇಕಾಗಿರುತ್ತದೆ. ಅದೇ ರೀತಿ ಅವರ ಎಕ್ಸ್ಪೀರಿಯೆನ್ಸ್ ಅನುಭವ ಪ್ರಮಾಣ ಪತ್ರವನ್ನು ಲಗತ್ತಿಸಬೇಕಾಗಿರುತ್ತದೆ. ಮತ್ತು ಹಿಂದೆ ಕೆಲಸ ಎಲ್ಲಿ ಮಾಡಿರ್ತಾರೆ ಅಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತೇಳಿ, ಅಂದರೆ ಅಲ್ಲಿ ಕ್ಲೀನ್ ಇಮೇಜನ್ನು ಹೊಂದಿರೋ NOC ಪ್ರಮಾಣ ಪತ್ರವನ್ನು ಹೊಂದಿರಬೇಕಾಗಿರುತ್ತದೆ. ಅಭ್ಯರ್ಥಿಯಲ್ಲಿ ಇಚ್ಛಿಸಿದ್ದಲ್ಲಿ ಇನ್ನಿತರ ಯಾವುದೇ ಮಾಹಿತಿಯನ್ನು ಸಹ ಹಂಚ್ಕೋಬೋದಾಗಿರುತ್ತದೆ. ಇಲ್ಲಿ ಸಿಗ್ನೇಚರನ್ನು ಮಾಡಿ, ಇಲ್ಲಿ ಸ್ಥಳ ದಿನಾಂಕ ಇಲ್ಲೆಲ್ಲ ಮೆನ್ಷನನ್ನು ಮಾಡಿ ಸಿಗ್ನೇಚರನ್ನು ಮಾಡಿ ಈ ಒಂದು ಅಡ್ರೆಸ್ಗೆ ಕಳಿಸ್ಕೊಡ್ಬೇಕಾಗಿರುತ್ತದೆ. ಆ ಅಡ್ರೆಸ್ ಯಾವುದು ಅಂತೇಳಿ ನಾವು ನೋಡೋದಾದರೆ ಈ ಒಂದು ಅಡ್ರೆಸ್ಸು ನಿರ್ಮಿತಿ ಕೇಂದ್ರ, ರಾಯಚೂರು, ಸರ್ವೆ ನಂಬರ್ 809/A, ಮೆಲ್ಕೊಂಡದೊಡ್ಡಿ ರಸ್ತೆ, ರಾಯಚೂರು 584103 ಕರ್ನಾಟಕ. ಈ ಒಂದು ಅಡ್ರೆಸ್ಗೆ ನೀವು ಕಳಿಸ್ಕೊಡ್ಬೇಕಾಗಿರುತ್ತದೆ. ಅದೇ ರೀತಿ ಈ ಒಂದು ಹುದ್ದೆಗೆ ಯಾರು ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ಕೊಂಡಿದ್ರೆ ಸಂಪೂರ್ಣ ಈ ಒಂದು ನೋಟಿಫಿಕೇಷನನ್ನು ಓದಿ ನಿಮಗೆ ಇದು ಸೂಕ್ತ ಅನಿಸಿದ್ರೆ ಮಾತ್ರ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.